ಇನ್ನು ಬೆಂಗಳೂರಿನಲ್ಲಿ ಟೋಯಿಂಗ್ ಮಾಡುವಂತಹ ವ್ಯವಸ್ಥೆ ಬಂದಿದ್ದೆ. ಯಾರಾದರೂ ರಸ್ತೆ ಮಧ್ಯದಲ್ಲಿ ಏನಾದರೂ ವೆಹಿಕಲ್ ನಿಲ್ಲಿಸಿ ಹೋಗಿದ್ರೆ ಅದರಿಂದ ಸಂಚಾರಕ್ಕೆ ಅಡ್ಡಿ ಆಗ್ತಾ ಇತ್ತು ಅಂತ ಹೇಳಿದ್ರೆ ಅಂತ ವೆಹಿಕಲ್ಗಳನ್ನ ಎತ್ತಬೇಕು ಅನ್ನುವಂತ ನಿಯಮ ಬಂದಿತ್ತು. ಆದರೆ ಯಾವಾಗ ಪೊಲೀಸರಿಗೆ ಯಾವಾಗ ವ್ಯವಸ್ಥೆಗೆ ಇದರಲ್ಲಿ ದುಡ್ಡು ಮಾಡಬಹುದು ಅನ್ನುವಂತ ವಿಚಾರ ಗೊತ್ತಾಯಿತು, ಒಂದಿದ್ದಂಥ ಟೋಯಿಂಗ್ ವಾಹನಗಳು ಈಗ 90ಕ್ಕೆ ಬಂದು ನಿಂತಿದೆ. ಹಾಗಿದ್ರೆ ಈ ಟೋಯಿಂಗ್ ಅನ್ನುವಂಥ ವ್ಯವಸ್ಥೆ ಇದೆಯಲ್ಲ, ಇದು ದೊಡ್ಡ ಮಾಫಿಯಾ ಆಗಿ ಬೆಳೆದಿದೆ. ಕೇವಲ ಪೊಲೀಸರಿಗೆ ಮಾತ್ರ ಸೀಮಿತ ಆಗಿದೆಯಾ ಈ ಮಾಫಿಯಾ? ಖಂಡಿತವಾಗಿಯೂ ಇಲ್ಲ. ಲೋಕಲ್ ಕಾರ್ಪೊರೇಟರಿಂದ ಹಿಡಿದು ಉನ್ನತ ಹುದ್ದೆಯಲ್ಲಿರುವಂಥ ಅಧಿಕಾರಿಗಳಿಗೂ ಕೂಡ ಈ ಟೋಯಿಂಗ್ ಮಾಫಿಯಾ ವಿಸ್ತರಿಸಿದೆ ಅನ್ನುವಂಥ ಆರೋಪ ಇದೆ. ಇದರ ಬಗ್ಗೆ ಒಂದು ಡೀಟೇಲ್ಸ್ ಇದೆ, ನೋಡೋಣ ಬನ್ನಿ. ಕ್ಷಣ ಮಾತ್ರವಷ್ಟೇ, ಕೆಲ ಕ್ಷಣಗಳಷ್ಟೇ ಹೊಂಚಾಕಿ ಫೀಲ್ಡ್ಗೆ ಇಳಿಯೋ ಟೈಗರ್ ಅನ್ನೋ ಟೋಯಿಂಗ್ ಸಿಬ್ಬಂದಿ ವಾಹನಗಳನ್ನ ಎತ್ತಾಕೊಂಡು ಹೋಗ್ತಿರ್ತಾರೆ. ಯಾರಿಗೇನ್ ತೊಂದರೆ ಇದೆ ಅಂತಾನೂ ಆಲೋಚಿಸದೆ ಬೈಕ್ಗಳನ್ನ ತಳ್ಕೊಂಡು ಹೋಗಿ ಫೈನ್ ಪೀಕುತ್ತಾರೆ. ಇಷ್ಟಕ್ಕೂ ಇವರು ಹಿಂಗೆ ಟಾರ್ಚರ್ ಕೊಡೋದಕ್ಕೆ ಬಹುದೊಡ್ಡ ಕಾರಣ ಇದೆ. ಈ ಮಾಫಿಯಾ ಹಿಂದೆ ದೊಡ್ಡ ದೊಡ್ಡ ಕುಳಗಳು ಕೂಡ ಇದ್ದಾರೆ ಅಂತ ಹೇಳಲಾಗ್ತಿದೆ. ಮಾಫಿಯಾದಲ್ಲಿ ಕಾರ್ಪೊರೇಟರ್ಸ್ನಿಂದ ಎಂಎಲ್ಎಗಳೇ ಭಾಗಿ, ಟ್ರಾಫಿಕ್ ಪೊಲೀಸರನ್ನ ನೋಡಿದ್ರೆ ಸಾಕು ವಾಹನ ಸವಾರರಿಗೆ ಫುಲ್ ಟೆನ್ಷನ್ ಶುರುವಾಗುತ್ತೆ. ಕೆಲವರು ಟ್ರಾಫಿಕ್ ಪೊಲೀಸರಿಂದ ತಪ್ಪಿಸಿಕೊಳ್ಳೋಕೆ ಹೋಗಿ ಎಡವಟ್ಟು ಮಾಡ್ಕೊಂಡಿದ್ದಾರೆ. ಈ ನಡುವೆ ಟೈಗರ್ ಟೋಯಿಂಗ್ ಮಾಫಿಯಾದವರ ಕಾಟಕ್ಕೆ ಬೆಂಗಳೂರಿನ ಮಂದಿ ಸುಸ್ತಾಗಿ ಹೋಗಿದ್ದಾರೆ. ಯಾಕಂದ್ರೆ ಬೆಂಗಳೂರಿನಲ್ಲಿ ಟೋಯಿಂಗ್ ಮಾಡೋದೇ ಒಂದು ಮಾಫಿಯಾ. ಈ ಮಾಫಿಯಾದಲ್ಲಿ ಕೆಲ ಕಾರ್ಪೊರೇಟರ್ಸ್, ಎಂಎಲ್ಎಗಳು, ಟ್ರಾಫಿಕ್ ಪೊಲೀಸ್ ಹಾಗೆ ಟೋಯಿಂಗ್ ಮಾಡೋ ಸಿಬ್ಬಂದಿಯೂ ಸೇರ್ಕೊಂಡಿದ್ದಾರೆ ಎನ್ನಲಾಗ್ತಿದೆ. ಟ್ರಾಫಿಕ್ ಪೊಲೀಸರು ಮೊದಲು ಟೋಯಿಂಗ್ ಮಾಡೋದಕ್ಕೆ ಟೆಂಡರ್ ಕರೀತಾರೆ. ಈ ವೇಳೆ ಟೆಂಡರ್ ನಲ್ಲಿ ಗುತ್ತಿಗೆದಾರರು ಜಿದ್ದಾಜಿದ್ದಿಗೆ ಬೀಳ್ತಾರೆ. ಈ ವೇಳೆ ಗುತ್ತಿಗೆದಾರನಿಗೆ ಇಂತಿಷ್ಟು ಹಣ ಅಂತ ಫಿಕ್ಸ್ ಮಾಡಿ ಟೆಂಡರ್ ಕೊಡ್ತಾರೆ. ಇಷ್ಟೇ ಅಲ್ಲ, ಟೆಂಡರ್ ಮಾಫಿಯಾದಲ್ಲಿ ಶಾಸಕರು, ಕಾರ್ಪೊರೇಟರ್ಸ್, ಟ್ರಾಫಿಕ್ ಪೊಲೀಸರು ಭಾಗಿಯಾಗಿರ್ತಾರೆ. ಜೊತೆಗೆ ಒಂದು ಟಾರ್ಗೆಟ್ ಕೂಡ ರೀಚ್ ಆಗಬೇಕಿದೆ. ಹೀಗಾಗಿ ಟೋಯಿಂಗ್ ಸಿಬ್ಬಂದಿ ಮುಲಾಜಿಲ್ದೆ ಕಂಡ ವೆಹಿಕಲ್ ಗಳನ್ನ ಎತ್ತಾಕೊಂಡು ಹೋಗಿ ದಂಡ ವಸೂಲಿ ಮಾಡ್ತಾರೆ. ಒಂದ್ ಕಡೆ ಅಧಿಕೃತವಾಗಿ ಫೈನ್ ಪಡೆದ್ರೆ ಮತ್ತೊಂದ್ ಕಡೆ ಫೈನ್ ಹೆಸರಲ್ಲಿ ಹಣ ವಸೂಲಿಯ ಆರೋಪ ಎದ್ದಿದೆ. ತಿಂಗಳು ಲಂಚ ಕೊಟ್ರೆ ಟೋಯಿಂಗಿಗೆ ಬ್ರೇಕ್. ಜನಪ್ರತಿನಿಧಿಗಳಿಗೆ, ಟ್ರಾಫಿಕ್ ಪೊಲೀಸರಿಗೆ ಮಾಮೂಲಿ. ಇಂಟ್ರೆಸ್ಟಿಂಗ್ ಅಂದ್ರೆ ಟ್ರಾಫಿಕ್ ಪೊಲೀಸರಿಗೆ ತಿಂಗಳ ಲಂಚ ಕೊಟ್ರೆ ಅಂತವರ ಶಾಪ್ ಹಾಗೆ ಕಟ್ಟಡ ಮುಂದಿನ ವೆಹಿಕಲ್ ಗಳನ್ನ ತೆಗೆದುಕೊಂಡು ಹೋಗಲ್ವಂತೆ. ಆದ್ರೆ ಅದೇ ಬೇರೆ ಕಡೆ ಪಾರ್ಕ್ ಮಾಡಿದ್ರೆ ಪೊಲೀಸರು ಟೋಯಿಂಗ್ ವಾಹನದಲ್ಲಿ ವೆಹಿಕಲ್ ಗಳನ್ನ ತೆಗೆದುಕೊಂಡು ಹೋಗ್ತಾರೆ ಅನ್ನೋ ಆರೋಪ ಇದೆ. ಓರ್ವ ಎಎಸ್ಐ ಟೋಯಿಂಗ್ ವಾಹನದಲ್ಲಿ ರೌಂಡ್ಸ್ ಹಾಕ್ತಾ ಇರ್ತಾರೆ. ಟೋಯಿಂಗ್ ನಲ್ಲಿ ಎತ್ತಾಕೊಂಡು ಬಂದ ವಾಹನಗಳನ್ನ ನೋಡ್ಕೊಳ್ಳೋದಕ್ಕೆ ಓರ್ವ ಖಾಸಗಿ ಸಿಬ್ಬಂದಿಯನ್ನ ನೇಮಕ ಮಾಡಿರ್ತಾರೆ. ವಾಹನಗಳನ್ನ ಹುಡ್ಕೊಂಡು ಬರುವಂತ ಕಾರ್, ಬೈಕ್ ಮಾಲೀಕರಿಂದ ಲಂಚ ಪಡೆದು ಟೋಯಿಂಗ್ ಟೆಂಡರ್ ಪಡೆದಿರುವ ಸಿಬ್ಬಂದಿ ವಾಹನವನ್ನ ಬಿಟ್ಟು ಕಳಿಸ್ತಾರೆ. ಇದಕ್ಕೆ ಯಾವುದೇ ರಶೀದಿ ನೀಡೋದಿಲ್ಲ. ಹೀಗೆ ಪಡೆಯೋ ಲಂಚದಲ್ಲಿ ಟ್ರಾಫಿಕ್ ಪೊಲೀಸರಿಗೂ ಹಾಗೆ ಸ್ಥಳೀಯ ಜನಪ್ರತಿನಿಧಿಗಳಿಗೂ ಮಾಮೂಲು ಹೋಗುತ್ತೆ ಅನ್ನೋ ಆರೋಪ ಇದೆ. ಒಟ್ಟಾರೆ ಬೆಂಗಳೂರಿನಲ್ಲಿ ಟೋಯಿಂಗ್ ಮಾಡುವ ಟೆಂಡರ್ಗೆ ಭಾರಿ ಡಿಮಾಂಡ್ ಇದೆ. ಇದಕ್ಕೆ ಮಿನಿಸ್ಟರ್, ಶಾಸಕರು ಕೂಡ ಶಿಫಾರಸು ಮಾಡ್ತಾರೆ ಅನ್ನೋ ಗಂಭೀರ ಆರೋಪ ಇದೆ. ಶಾಸಕರು ತಮ್ಮ ಕ್ಷೇತ್ರದ ಟೋಯಿಂಗ್ ಟೆಂಡರ್ ಗಳನ್ನ ತಮ್ಮವರಿಗೆ ಬರುವಂತೆ ಮಾಡಿಸ್ತಾ ಇದ್ದು ಟಾರ್ಗೆಟ್ ಮಾಡಿಕೊಂಡು ಟೋಯಿಂಗ್ ಮಾಡ್ತಾರಂತೆ. ಇದೇ ಕಾರಣಕ್ಕೆ ಬೆಂಗಳೂರಿನ ಜನ ಟೋಯಿಂಗ್ ವಿರುದ್ಧ ಭಾರಿ ವಿರೋಧ ಮಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.